ಹಾಯ್ ಹಲೋ, ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಮಿನಿ ಮಂತ್ರಾಲಯ ಅಂತ ಹೆಸರುವಾಸಿಯಾಗಿರುವಂತಹ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ವಿಡಿಯೋ ಮಧ್ಯೆ ನಾನು ಹೇಳ್ತೀನಿ, ಸ್ಕಿಪ್ ಮಾಡ್ದಂಗೆ ವಿಡಿಯೋ ಪೂರ್ತಿ ಕೊನೆಯವರೆಗೂ ನೋಡಿ. ಸೊ ಇಂಪಾರ್ಟೆಂಟ್ ವಿಷಯ ನಾನು ಹೇಳೋದು, ಸೊ ಅದನ್ನು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದೆ. ಸೊ ನೋಡ್ತಿರ್ಬೋದು, ಆಗಲೇ ಎಷ್ಟು ಜಾತ್ರೆ ಥರ ಎಲ್ಲ ಈ ಫ್ಲವರು, ಸೊ ಎಲ್ಲ ಥರನೂ ಇಟ್ಟಿರ್ತಾರೆ. ಗುರುವಾರ ಮಾತ್ರ ಇಷ್ಟೊಂದು ತರಕಾರಿಗಳು, ಸೊಪ್ಪು, ಸೊ ಎಲ್ಲ ಥರ ಐಟಮ್ಗಳು ಸೊ ಇಟ್ಟು ಮಾರ್ತಿರ್ತಾರೆ. ನಾರ್ಮಲಾಗೆ ಇವಾಗ ಸಂಡೇ ಟೈಮು ಇಡ್ತಿದ್ದಾರೆ. ಮೊದಲು ನಾರ್ಮಲ್ ಟೈಮಲ್ಲಿ ಈ ಥರ ಎಲ್ಲ ಇಡ್ತಿರ್ಲಿಲ್ಲ. ಇವಾಗ ಸೊ ಜಾತ್ರೆ ಥರ ಎಲ್ಲ ಇಡ್ತಿದ್ದಾರೆ ಜಾಸ್ತಿ. ಗುರುವಾರ ಅಂತೂ ತುಂಬ ಜನ ಜಾಸ್ತಿ ಬರ್ತಾರೆ, ಸೊ ಕ್ರೌಡು ತುಂಬ ಇರುತ್ತಲ್ವ. ಸೊ ಹಾಗಾಗಿ ಇವ್ರುಗಳಿಗೂ ವ್ಯಾಪಾರ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಇಲ್ಲಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ದೇವಸ್ಥಾನ ಮುಂಭಾಗ ಎಂಟ್ರಿ ಆದರೆ ಸೊ ಮುಂದೆ ಆ ಕಡೆ ಎಲ್ಲ ಚಪ್ಪಲ್ ಬಿಟ್ಟು ಹೋಗಬೇಕು. ನೋಡಿ ಅಲ್ಲೆಲ್ಲ ಎಷ್ಟೊಂದು ಬಿಟ್ಟಿದ್ದಾರೆ. ನಾನು ಚಪ್ಪಲ್ ಬಿಟ್ಟು ಒಳಗಡೆ ಹೋಗ್ತಿದ್ದಂಗೆ ಎಡಗಡೆ ಸೈಡು ಕಾಲು ತೊಳ್ಕೊಳ್ಳೋಕ್ಕೆ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಇದೆ ಅಲ್ಲಿ. ಫೈನಲಿ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಎಂಟ್ರಿ ಆದೆ. ಸೊ ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆ ಫುಲ್ಲು ತಲೆಗಿರೋಂತ ನನಗೆ ಒಂದು ಸಲ ತುಂಬ ಜನ ಇದ್ದರು. ಸೊ ಈ ಕಡೆಲ್ಲ ನಾವು ಬತ್ತಿ ಹಚ್ತೀವಿ ರಾಯರಿಗೆ, ಸೊ ತುಪ್ಪದ ಬತ್ತಿ ಅಂತ ಹಚ್ತೀವಲ್ಲ, ಇಲ್ಲಿ ಅದು ಟಿಕೆಟ್ ತೊಗೊಳ್ಳೋ ಕೌಂಟರು, ದುಡ್ಡು ಕೊಟ್ಟು ತೊಗೊಳ್ಳೋ ಕೌಂಟರು. ಅಂದರೆ ನಮಗೆ 5 ಬತ್ತಿ, 9 ಬತ್ತಿ, 21 ಬತ್ತಿ, 108 ಬತ್ತಿ, ತುಂಬ ಹೀಗೆ ತುಂಬ ಬತ್ತಿಗಳಿಗೆ ಎಷ್ಟೆಷ್ಟು ಬೇಕು ಅಂದ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಮೌಂಟು ಮತ್ತು ಬತ್ತಿಗಳನ್ನೋದು. ಸೊ ಅದನ್ನ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೋಬೋದು ನಿಮ್ಮ ಭಕ್ತಿ ಅನುಗುಣವಾಗಿ. ಸೊ ಹಾಗಾಗಿ ಆ ಕಡೆ ಎಲ್ಲ ಕಾಣಿಸ್ತಿದ್ದಿಲ್ಲ ರೈಟ್ ಸೈಡು, ಹಾಗಾಗಿ ಅದೆಲ್ಲ ಫುಲ್ಲು ದೀಪ ಬೆಳಗಕ್ಕೆ ನಿಂತಿರೋ ಕ್ಯೂ, ಅಷ್ಟು ತುಂಬ ರಶ್ ಇತ್ತು ಇವತ್ತಂತು. ಸೊ ಹಾಗಾಗಿ ದೇವರ ಸೊ ನೋಡ್ತಿರ್ಬೋದು ಇವತ್ತಿನ ರಾಯರ ಅಲಂಕಾರ. ಸೊ ನೋಡಿ ಎಷ್ಟು ಚೆನ್ನಾಗಿ ರಾಯರು ಕಾಣಿಸ್ತಿದ್ದಾರೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಹಂಗೆ ಒಳಗಡೆನೂ ಒಂದು ರಾಯರದು ದೇವರಿದೆ. ಸೊ ಹಾಗಾಗಿ ಅಲ್ಲೂ ತುಂಬ ರಶ್ ಇತ್ತು. ಸೊ ಹಾಗಾಗಿ ನಾನೇನು ನಮಸ್ಕಾರ ಮಾಡ್ಕೊಂಡು ಹಾಗೇ ಅಕ್ಷತೆ ಇಸ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಷತೆ ಇಸ್ಕೊಳ್ಳೋಕ್ಕೆ ಹೋದೆ. ಸೊ ಅಕ್ಷತೆ ಫೈನಲ್ ಈಸ್ಕೊಂಡು ಹೊತ್ತಿಗೆ ಸ್ವಲ್ಪ ಹಾಕ್ಕೊಂಡು ನಾನು ಎಕ್ಸಿಟ್ ಆಗ್ತಿದ್ದೀನಿ. ಇದೆಲ್ಲ ಊಟಕ್ಕೆ ನಿಂತಿರೋ ಕ್ಯೂ ಗೈಸ್. ಊಟಕ್ಕೆ ತುಂಬ ಪ್ರಸಾದ ತುಂಬ ರಶ್ ಇದ್ದಾರೆ ಇವತ್ತು. ರಾಯರು ಗುರುವಾರ ಅಂತೂ ಪ್ರಸಾದ ಅಂತೂ ಇದ್ದೇ ಇರುತ್ತಿಲ್ಲಿ. ಸೊ ಹಾಗಾಗಿ ನಾನು ಹಾಗೆ ಕಡಲೆಪುರಿ ತೊಗೊಳ್ಳೋಣ ಅಂದ್ಬಿಟ್ಟು ಕಡಲೆಪುರಿ ಹಾಕ್ಸ್ಕೊತಾ ಇದೆ, ಸ್ವೀಟ್ ಕಡಲೆಪುರಿ ಹಾಕ್ಸ್ಕೊತಾ ಇದೆ. ಸೊ ಅವ್ರು ಕಡಲೆಪುರಿ ನಾನು 3 ಸೇರು ಹೇಳಿದೆ, ಅವ್ರು 2 ಸೇರು ಹಾಕ್ತಿದ್ದಾರೆ. ಅದೊಂದು ಸಪ್ಪೆ ಕಡಲೆಪುರಿ ಮತ್ತು ಇದು ಮಿಕ್ಸ್ ಮಾಡಿಬಿಟ್ರು. ಸೊ ಇನ್ನೇನು ಮಾಡೋದು, ಹಾಗೆ ಇಸ್ಕೊಂಡು ಬಂದು ಹೋಗ್ಲಿ ಬಿಡಿ, ಮತ್ತೆ ಏನಕ್ಕೆ ವಾಪಸ್ ಮಾಡೋದು ಅಂದ್ಬಿಟ್ಟು ಹಾಗೆ ಅದೊಂದು ಕಡಲೆಪುರಿ ಇದೆ ಚಚ್ಚು ಹಾಕ್ಸ್ಕೊಂಡು ಫೈನಲಿ ಈ ಕಡೆ ಬಂದೆ. ನೋಡಿ ಈ ಕಡೆಯಲ್ಲ ಹೂವು, ತರಕಾರಿಗಳು, ಸೊಪ್ಪು ಎಲ್ಲ ಮಾರ್ತಿದ್ದಾರೆ. ಸೊ ಚೆನ್ನಾಗಿರುತ್ತೆ ಗೈಸ್. ಕೆಲವೊಂದು ಅವರೇ ಮನೆಗಳು ಅವ್ರದ್ದೇ ತೋಟದಲ್ಲಿ ಬೆಳೆದಿರೋ ಅಂತಹ ಐಟಮ್ಗಳನ್ನೆಲ್ಲ ತೊಗೊಂಡು ಬಂದಿರ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡಿ ರೋಸ್ ಗಿಡಗಳದ್ದು ಪಾಟ್ಗಳೆಲ್ಲ ಚಿಕ್ಕದು ಇಟ್ಟಿದ್ದಾರೆ. ತುಳಸಿ ಗಿಡ ಎಲ್ಲ ತಗೊಂಡು ಈಗ ಪಾನಿಪುರಿ, ಕಬ್ಬಿನ ಜ್ಯೂಸ್ ಎಲ್ಲ ಮಾಡ್ತಾರೆ ಇಲ್ಲಿ. ಆ್ಯಕ್ಚುಲಿ ನನಗಿಲ್ಲಿ ಏನೇ ತೊಗೊಂಡ್ರು 20 ರೂಪೀಸ್ ಅಂತ ಹಾಕಿದರು. ಸೊ ಅದಕ್ಕೆ ನಾನು ನೋಡೋಣ ಏನು ತೊಗೊಳ್ಳೋಣ ಅಂದ್ಬಿಟ್ಟು ರಿಬ್ಬನ್ನು ಮತ್ತು ಡಿಸ್ಕೋ ರಬ್ಬರು ಕ್ಲಿಬ್ಬು ಮತ್ತು ಆಯಿಲ್ದು ಒಂದು ಬ್ರಷ್ಷು ಮತ್ತು ಬಡ್ಸು ಇಷ್ಟು ತೊಗೊಂಡೆ. ಅಷ್ಟಕ್ಕೆ 80 ರೂಪಾಯಿ ಆಯಿತು. ಸೊ ಫೈನಲಿ ಬಾಬಾ ದೇವಸ್ಥಾನಕ್ಕೆ ಬಂದೆ. ಸೊ ನೋಡ್ತಿರ್ಬೋದು ಸ್ಟ್ಯಾಚು ನೋಡಿ ಬಾಬಾದು ಎಷ್ಟು ಚೆನ್ನಾಗಿದೆ. ಅದು ರಿಯಲಿ ನೋಡೋಣ ತುಂಬ ಸಕ್ಕತ್ತಾಗಿರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ಟ್ಯಾಚು ಮಾಡಿ ಅದು ಕೊಡದಲ್ಲಿ ನೀರು ಬೀಳೋ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಅದು ನಂಗೆ ತುಂಬ ಸಖತ್ ಇಷ್ಟ ಆಯಿತು ನನಗೆ. ಮತ್ತು ಇನ್ನೊಂದು ಫೋಟೋ ಫ್ರೇಮ್ ತೊಗೊಳ್ಳೋಕ್ಕೋಸ್ಕರ ಹಳ್ಳಿ ಮನೆ ಥರ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಮಕ್ಕಳೆಲ್ಲ ನಿಲ್ಸ್ಕೊಂಡು ಫೋಟೋಸ್ ಎಲ್ಲ ತೆಗಿಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ನಾನು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳ್ತಿದ್ನಲ್ಲ, ಸೊ ಇದೇ ಗೈಸ್ ನೋಡಿ, ನೀವು ನೋಡ್ತಿರ್ಬೋದು, ಗೊತ್ತಾಗ್ತಿದೆ ಅನಿಸುತ್ತೆ.
ಇದೇ ಭಾನುವಾರ 26ನೇ ತಾರೀಕು ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಅಂದರೆ ತುಂಬ ಚೆನ್ನಾಗಿ ನಡೀತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಯಿ ಪರಿಷೆ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಡಲೆಕಾಯಿ ರಾಶಿ ಸುರಿಮಳೆನೇ ನಡೀತಿರುತ್ತೆ ಅವತ್ತು. ಮತ್ತು ತುಂಬ ಜಾತ್ರೆಗಳು ಆ್ಯಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ದಂಗೆ ಎಲ್ಲರೂ ಬನ್ನಿ. ಮತ್ತು ಫೈನಲಿ ದೇವ ಗರ್ಭಗುಡಿಗೆ ಎಂಟ್ರಿ ಹಾಕಿದೆ. ಸೊ ನೋಡ್ತಿರ್ಬೋದು ಫೈನಲಿ ಬಾಬಾ ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ. ಈ ಕಡೆ ಎಲ್ಲ ಏನೇನು ಸಾಂಗ್ ಹೇಳ್ತಾರೆ, ಅದು ಸಾಂಗ್ ಅಂದರೆ ಭಜನೆಗಳು ಮಾಡ್ತಾರಲ್ಲ, ಸೊ ಆ ಥರ ಏನೋ ಹೇಳ್ಕೊಡ್ತಿದ್ದಾರೆ ಹಾರ್ಮೋನಿಯಂ ಇದರಲ್ಲಿ. ತುಂಬ ಚೆನ್ನಾಗಿದೆ ಗೈಸ್. ಏನು ಗೊತ್ತಾ, ಮೊದಲು ಬಾಬಾ ದಿವಸದಲ್ಲಿ ಬಿಸ್ಕೆಟ್ಗಳು, ಪ್ಯಾರ್ಲೆಜಿ ಬಿಸ್ಕೆಟ್ ಎಲ್ಲ ತೊಗೊಂಡು ಬರ್ತಿದ್ರು ಭಕ್ತಾದಿಗಳು. ಅದನ್ನು ತಂದಾಗ ಈಸ್ಕೊಳ್ತಾ ಇದ್ರು. ಇವಾಗ ಅದೆಲ್ಲ ತೊಗೊಂಬರೋ ಹಾಗಿಲ್ಲ. ಮತ್ತು ಅವರು ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ. ಸೊ ಹಾಗಾಗಿ ಹಾಗೆ ಬಂದು ಇಟ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಕಡಲೆಕಾಯಿ ಪರಿಷೆ ಹಾಗೂ ಆಹಾರ ಪ್ರಸಾದ ಇಲ್ಲೂ ಮಾಡ್ತಿರ್ತಾರೆ ಗೈಸ್. ಈಗ ರಾಯರು ದೇವಸ್ಥಾನದಲ್ಲಿ ಹೇಗೆ ಮಾಡ್ತಿರ್ತಾರೋ ಇಲ್ಲೂ ಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ. ಹಾಗಾಗಿ ಊಟ ಮಾಡ್ಬೋದು. ಸೊ ಇಲ್ಲೇನಪ್ಪ ಅಂತಂದರೆ ಪ್ರಿಪ್ರೇಷನ್ಗಳೆಲ್ಲ ನಡೀತಿದೆ. ಮಕ್ಕಳು ಆಟ ಆಡೋದು, ಗೇಮ್ಸ್ಗಳೆಲ್ಲ. ಏಕೆಂದರೆ 26ನೇ ತಾರೀಕು ಕಡಲೆಕಾಯಿ ಪರಿಷೆ ಇರೋದ್ರಿಂದ ಸೊ ಇವಾಗಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಎಲ್ಲನೂ ಅದು ಜೋಡಿಸ್ಕೊಳ್ಳೋದೆಲ್ಲ ಥರದ್ದು ಮಾಡ್ಕೊತಿದ್ದಾರೆ. ನನಗೆ ಕಡಲೆಕಾಯಿ ನೋಡಿದ್ನ, ಕಡಲೆಕಾಯಿ ಪರಿಷೆ 26, ಬಟ್ ಆದರೆ ಇವತ್ತು ನನಗೆ ಕಾಯಿ ಚೆನ್ನಾಗಿತ್ತು, ಇಷ್ಟ ಆಯಿತು. ಅದಕ್ಕೋಸ್ಕರ ಒಂದು 3 ಸೇರು ತೊಗೊಂಡೆ. ಅದು 100 ರೂಪಾಯಿಗೆ 3 ಸೇರು ಅಂತ ಹೇಳಿದ್ರು. ಬಟ್ ಕಾಯಿ ಚೆನ್ನಾಗಿತ್ತಲ್ಲ ತೊಗೊಂಡೆ. ಅದನ್ನು ತೊಗೊಂಡಾದ್ಮೇಲೆ ನೆಕ್ಸ್ಟು ತಾಟಲಿಂಗು ಅಲ್ಲಿಗೋದೆ. ಎಷ್ಟು ಒಂದು ಪ್ಲೇಟು ಫಸ್ಟ್ 30 ಇತ್ತು ಗೈಸ್. ಅದರಲ್ಲಿ 3 ಪೀಸ್ ಬರ್ತಿತ್ತು. ಬಟ್ ಇವಾಗ 40 ರೂಪಾಯಿ ಮಾಡಿದ್ದಾರೆ. ದಿನಕ್ಕೆ 10 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ಸೊ ಅದರಿಂದ ಅದು ತಿನ್ಕೊಂಡು ಮತ್ತು ಎಳ್ನೀರು ಕುಡಿಬೇಕು ಅನ್ನಿಸ್ತು. ಪಾಪ ಅವ್ರು ವಯಸ್ಸಾದವ್ರು ನೋಡಿ ಇವಾಗಲೇ ಎಷ್ಟು ಕೆಲಸ ಮಾಡಿಕೊಂಡು ಇದ್ದಾರೆ. ಸೊ ಅದಕ್ಕೆ ಎಷ್ಟು ಎಳ್ನೀರು ಅದು ನಾನು ತೊಗೊಂಡು ಕುಡಿಯೋಣ ಅಂದ್ಬಿಟ್ಟು ಹೇಳಿದೆ. ಸೊ ಅದು ಎಳ್ನೀರು ಬಂದು 60 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದೀರಾ. ಇವಾಗ 50 ಮಾಡ್ತಿದ್ರು. ಅವ ಅಂಕಲ್ಲಿ ನಾನು ಅಲ್ಲಿ ಎಷ್ಟೋ ಸಲ ಇವಾಗ ಇನ್ನೇನು ಬಿಸಿ. ಹಾಗಾಗಿ ಇವಾಗ ನೋಡಿದ್ನಲ್ಲ, ಆಗ ಗಾಡಿ ನಿಲ್ಲಿಸಿ ಆ ಕಡೆ ನೆರಳ ಹತ್ರ ನಿಲ್ಲಿಸ್ದೆ. ಪಾಪ ಅವ್ರು ನೆರಳಿರೋ ಸೈಡೇ ನಿಲ್ಲಿಸ್ಲಿ ಅಂತ. ಪಾಪ ಅವ್ರ ಗಾಡಿ ರಿವರ್ಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಆ ಕಡೆ ನಾವು ಕುಡಿದು ಬಂದೆ, ದುಡ್ಡು ಕೊಟ್ಟು. ಸೊ ಫೈನಲಿ ಮನೆಗೆ ಬಂದೆ. ಸೊ ಇವತ್ತಿನ ದಿನ ಹೀಗಿತ್ತು ನಂದು. ಸೊ ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್.